ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋನ ನೋಡಿರಿ. ಇದು ಮಂಗಳಗೌರಿ ಪೂಜೆದು ಲಾಗ್ ಆಗಿರ್ತೈತಿ. ಮತ್ತು ನಾನು ಮೊನ್ನೆ ಇಲ್ಲಂತಂದ್ರೂ ಒಂದು 6 ದಿನನ ಆಯ್ತು ಮಂಗಳವಾರದ ಎಡಿಟಿಂಗ್ ಮಾಡೋಕ್ಕೂ ಆಗಿದ್ದಿಲ್ಲ. ಮತ್ತು ಅದ್ರಾಗ ಬೇರೆ ನಾವು ಒಂದು 6 ದಿನ ಟೂರ್ಗೆ ಹೋಗಿದ್ವಿ, ನಮಗೆ ಟೈಮ್ ಸಿಕ್ಕಿದ್ದಿಲ್ಲ. ಹಾಗಾಗಿ ಇವತ್ತು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡಬೇಕಲ್ಲ, ಹಾಗಾಗಿ ಇವತ್ತು ಹಾಕಾಕತ್ತೀನಿ ನಾನು ವಿಡಿಯೋ. ಮತ್ತು ಎಲ್ಲ ನಾನು ಪೂಜೆಗಂತೂ ಪ್ರಿಪ್ರೇಷನ್ ಆಗಲೇ ಸಂಜೆ ಮುಂದೆನೇ ಮಾಡ್ಕೋಕತ್ತೀನಿ. ಯಾಕಂತಂದ್ರೆ ಸೋಮವಾರ ದಿನ ರಾತ್ರಿನೇ ಎಲ್ಲ ಬಾಗ್ನ ಆಯ್ತು ಎಲ್ಲ ರೆಡಿ ಮಾಡ್ಕೋದು ಎಲ್ಲ ಅವತ್ತಿನ ದಿನನೇ ಇರ್ತೈತಿ. ಮತ್ತು ಸ್ವಲ್ಪ ಇದ್ರಾಗ ನನ್ನ ವಾಯ್ಸ್ ಓವರ್ಗಿಂತನೂ ಒಂದು ಸ್ವಲ್ಪ ಮ್ಯೂಸಿಕ್ನೇ ಇರ್ತೈತಿ, ಏನು ತಿಳ್ಕೊಕ್ಕೆ ಹೋಗಬೇಡ್ರಿ. ಮತ್ತು ಅದ್ರಾಗ ಆಲ್ಮೋಸ್ಟ್ ಆಲ್ ನಾನು ಯಾವಾಗ ಜಲ್ದಿನೇ ಶುರು ಮಾಡಿದ್ನಿ, ಅಂದರೂ ಟೈಮ್ನೂ ಸಾಲಿಲ್ಲ. ಹಂಗೆ ಇಲ್ಲಂತಂದ್ರು ನಾವು ಅವತ್ತು ರಾತ್ರಿ ಒಂದು 12 ಗಂಟೆವರೆಗೂ ಕೂತೀವಿ. ಯಾಕಂತಂದ್ರೆ ನಾವು ಫಸ್ಟ್ ಟೈಮ ಆ ರೀತಿ ಸಾರಿ ಉಡ್ಸಾಕ್ತಿದ್ವಿ. ಅದಂತೂ ಕನ್ಫ್ಯೂಸ್ ಆಗಿ ಸಿಕ್ಕಾಪಟ್ಟಿ ಕನ್ಫ್ಯೂಸ್ ಆಗ್ತಿತ್ತು ನನಗೆ. ಅಷ್ಟೊಂದೇನು ನಾ ಸಾರಿದು ಡ್ರಾಪಿಂಗ್ದು ವಿಡಿಯೋನ ಮಾಡಿಲ್ಲ, ಆದರೂ ಚೆನ್ನಾಗಿ ಬಂದಿತ್ತು ದೇವಿ ಅಲಂಕಾರದ್ದು. ಗೌರಿ ಅಂತೂ ಸಖತ್ತಾಗಿ ಕಾಣಾಕ್ತಿದ್ಲು. ಮತ್ತು ಹಂಗೆ ನಾವು ಎಲ್ಲರೂ ರೆಡಿ ಮಾಡಾತಿದ್ವಿ. ಮತ್ತು ಆಲ್ಮೋಸ್ಟ್ ಗೌರಿ ಮಂಗಳಗೌರಿ ಸೋಮವಾರ ದಿನನ ಬಂದಿದ್ರು. ನಾನು ಮೆಹಂದಿ ಶಾಸ್ತ್ರ, ಅರಿಶಿಣದ ಶಾಸ್ತ್ರ ಹೆಂಗೆ ಗೊತ್ತಾಳ ನೋಡಿ. ಬರ್ರಿ ಹಿಂಗೆ ಕುಂದ್ರ ಮತ್ತು ಅದು ಹಿಂದಿನ ಬ್ಯಾಕ್ಗ್ರೌಂಡಿಗೆ ಟೈಮ್ನ ಸಾಲ್ವಲಾಗಿತ್ತು. ಒಟ್ಟು ಅದಂತೂ ಎಷ್ಟು ಹಚ್ಚಿದ್ರೂ ಒಳ್ಳೊಳ್ಳೆ ಬೀಳಾಕತ್ಬಿಟ್ಟಿತ್ತು. ಹಾಗಾಗಿ ಅದಕ್ಕೆ ಟೈಮ್ನ ಹೋಗಿಬಿಡ್ತು. ಹಾಗಾಗಿ ಬಾಗ್ನೂ ರೆಡಿ ಮಾಡಬೇಕಲ್ಲ, ಮತ್ತು ಬಾಗ್ನ ಎಲ್ಲ ರೆಡಿ ಮಾಡಿದ್ದಿಂದ ಆಮೇಲೆ ಸಾರಿ ಉಡ್ಸಿದ್ರ ಆತಂತಂದ ದೇವಿಗೆ. ಆಮೇಲೆ ಫಸ್ಟ್ ಎಲ್ಲ ಬಾಗ್ನ ಆತು ರೆಡಿ ಮಾಡ್ಕೊತಿದ್ನೆ ನಾನು ಆಲ್ಮೋಸ್ಟ್ ಆಲ್. ಮತ್ತು ನಾವು ಒಂದು 5 ಮಂದಿಗೆ ಎಷ್ಟ ಕೊಟ್ಟಿವಿ ಬಾಗ್ನ. ಹಾಗಾಗಿ ಒಂದು 10 ಮರ ಒಂದು 12 ಮರ ಅಷ್ಟೇ ತರಿಸಿದ್ದು ನಾನು. ಆಮೇಲೆ ಅದಕ್ಕೆಲ್ಲ ಪೂಜೆ ಮಾಡ್ಕೋಬೇಕಂತಂದರು ಬಾಗ್ನಕ್ಕೆಲ್ಲ. ಹಾಗಾಗಿ ನಾನು ಅರಿಶಿನ ಒಂದು ಸ್ವಲ್ಪ ಕುಂಕುಮ ಹಾಕಿ ಮತ್ತು ಒಂದು ಸ್ವಲ್ಪ ಪೂಜೆ ಎತ್ತು ಮಾಡ್ಕೊಂಡು ಫಸ್ಟ್ ಮರಕ್ಕೆ. ಅದ್ರಾಗ ಬೇರೆ ಹುಡುಗರಂತರೂ ಒಟ್ಟು ಏನಿಟ್ರು ತೊಗೊಂಡು ಹೋಗಾಕತ್ಬಿಟ್ಟಿದ್ರು. ಮತ್ತು ಅದ್ರಾಗಂತೂ ಹುಡುಗರು ಅಷ್ಟರಿಗೆ ಒಬ್ಬೊಬ್ರು ಹುಡುಗರು ಅದಾರು, ಅವ್ರನ್ನಂತೂ ಎಲ್ಲ ಸಮಾಧಾನ ಮಾಡಿ ಆಮೇಲೆ ಬಾಗ್ನತ್ತು ಇದು ಮಾಡಕ್ಕೆ ಬಂತಂದರು. ಹಾಗಾಗಿ ನಾನು ಅಷ್ಟು ಒಂದು ಲೈನ್ ಅರಿಶಿನ ಕುಂಕುಮ ಹಚ್ಕೊಂಡ್ರೆ ಆಯಿತು, ಅಷ್ಟು ತಂದ್ಕೊಡ್ರೆ ಅವ್ರು ಬರ್ತಾರಂತಂದ. ಅಷ್ಟು ಮರಕ್ಕೂ ಆಲ್ಮೋಸ್ಟ್ ಅಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ನಾನು ಒಂದು ಸ್ವಲ್ಪ ಜಾಸ್ತಿ ಮ್ಯೂಸಿಕ್ನೇ ಇರ್ತೈತಿ. ಮತ್ತು ಅಷ್ಟು ವಾಯ್ಸ್ ಓವರ್ ಕೊಡೋಕ್ಕೂ ಆಗಲಿಲ್ಲ. ನಾವು ಬಾಗಿನೊಳಗೆ ಏನೇನು ಇಡ್ಬೇಕಂತಂದು ತೋರಿಸ್ತೀನಿ ರೀ. ಮತ್ತು ನಾವು ಏನೇನು ಇಟ್ಟಿವಿ ಅಂತಂದು ಮತ್ತು ನಮಗೆ ಎಷ್ಟು ಗೊತ್ತೈತಿ ಅಷ್ಟು ಇಟ್ಟಿವಿ. ಮತ್ತು ನಾವು ಅಷ್ಟು ಥರ ಏನು ಕಾಳು ಇಟ್ಟಿಲ್ಲ. ಮತ್ತು ಅಕ್ಕಿ ಬೆಲ್ಲನ ಇಟ್ಟಿವಿ. ಅದು ಬೆಲ್ಲದ ಹಚ್ಚು ಸಿಗಲಿಲ್ಲ ದೊಡ್ಡದು, ಸಾಂದು ಒಂದು ಸ್ವಲ್ಪ. ಹಾಗಾಗಿ ಒಂದು ಸ್ವಲ್ಪ ದೊಡ್ಡದನ್ನು ಇಡಬೇಕಾಯ್ತು. ಹಾಗಾಗಿ ಒಂದು ಸ್ವಲ್ಪ ಮರ ಆಯ್ತು, ವೇಟ್ ಜಾಸ್ತಿ ಆಗಾಕತ್ತು. ಎಲ್ಲ ಅರಿಶಿನ ಕುಂಕುಮ ಕಾಡ್ಗಿ, ಆಮೇಲೆ ಒಂದು ಕಾಯಿ ಇಡ್ಬೇಕಂತಂದ್ರು, ಒಂದು ಕಾಯಿ ಮತ್ತು ಕರಿಮಣಿ, ಮತ್ತು ಆಲ್ಮೋಸ್ಟ್ ಅಲ್ಲಿ ಒಂದು ಮುಂಗಮಟ್ಟು, ಒಂದು ಕಾಲುಂಗ್ರ ಇಟ್ಟಿವಿ ನಾವು. ನಮ್ಮ ಕಡೆ ಎಷ್ಟು ಸಾಧ್ಯ ಆಗ್ತದೆ ನೋಡು ಅಷ್ಟೇ. ಕೆಲವೊಬ್ರು ತಾಳಿನೂ ಇಡ್ತಾರೆ ಬಂಗಾರದು. ಮತ್ತು ಈಗ ನಾವು ಮುಂಗಮಟ್ಟು ಇಟ್ಟಿದ್ನಿ. ಮುಂಗಮಟ್ಟ ಒಂದೊಂದು ಜೊತೆ ಕಾಲುಂಗ್ರ 5 ಮಂದಿಗೆ. ಇಕ್ಕಿ ನೋಡಿವ ಇಲ್ಲಿ ಹೆಂಗೆ ಮುಕ್ಕೋದಾಳ ಬರ ಹಿಂಗೆ ಕಟ್ಟಿಸ್ಕೊಡ್ತಂಗೆ ಏನು ಬೇಕಂತ ದಾರದಕ್ಕೆ ಇದು ಇವನೆಷ್ಟು ಒಂದಕ್ಕೊಂದು ಗಂಟೆ ನೋಡಿ ಬಿಟ್ಟು ಆ ಕಾಟದ ಬಿಟ್ಟಾಗಿ ಇಟ್ಟುಬಿಡ್ತಿ ಜಟ್ ಕಡೆ ಹೋಗ್ಬಿಡ್ತದೆ ಸುಳ್ಳ.
ಸೇಮ್ ಒಂದೇ ಥರನ ಇಟ್ಟಿವಿ. ಮತ್ತು ಅಷ್ಟೊತ್ತನ ಕೂಡ ಎಲ್ಲ ಬಾಗ್ನ ಆತು ಎಲ್ಲ ಆಲ್ಮೋಸ್ಟ್ ಆಲ್ ರೆಡಿ ಮಾಡಿದ್ರು. ಹಂಗೆ ನಮ್ಮ ಅಕ್ಕರು ಹೂವು ಆತು ತಂದಿದ್ರು. ಕೆಲವೊಂದಿಷ್ಟು ಮಂದಿ ಹೂವು ಆತು ಫೋನ್ಸಾಕ್ತಿದ್ರು ಆಲ್ಮೋಸ್ಟ್ ಆಲ್. ಮತ್ತು ಅದ್ರಾಗ ಬೇರೆ ಬಾಗ್ನದಾಗ ಒಂದು ಸ್ವಲ್ಪ ಕಾಳು ಇಡ್ತಾರೆ, ಹಣ್ಣು ಇಡ್ತಾರೆ ಆಲ್ಮೋಸ್ಟ್ ಎಲ್ಲ ಅವ್ರವ್ರದ್ದು ಇದು. ನಾವು ಹಣ್ಣತ್ತು ಏನು ಇಟ್ಟಿದ್ದಿಲ್ಲ. ಮತ್ತು ರಾತ್ರಿನ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ವಿ ನಾವು. ಮತ್ತು ಒಮ್ಮೆ ಬಾಗ್ನ ಮುಚ್ಚಿದಿಂದ ವಾಪಸ್ ತೆಗಿಯಂಗಿಲ್ಲ. ಹಾಗಾಗಿ ನಾವು ಎಲ್ಲ ಆಲ್ಮೋಸ್ಟ್ ನೆನಪು ಮಾಡ್ಕೊಂಡು ಇಟ್ಟಿವೆ ಇಲ್ಲ ಅಂತಂದು ಕನ್ಫ್ಯೂಸ್ ಆಗತ್ತಿತ್ತು. ಹಂಗೆ ಎಲ್ಲ ಒಮ್ಮೆ ಅಕಸ್ಮಾತ್ ಮುಚ್ಚಿದ್ರು ವಾಪಸ್ ಏನು ತೆಗಿಯಂಗಿಲ್ಲತ್ತ ಬಾಗ್ನ, ಎಷ್ಟು ಇಟ್ಟಿರ್ತೀವಿ ಅಷ್ಟೇ ಕರೆ ಅಂತಂದ್ರು. ಹಾಗಾಗಿ ನಾನು ಮೇಲ್ಗಡೆನ ಒಂದು ಆರೆಂಜ್ ಕಲರ್ ಒಂದು ರಿಬ್ಬನ್ ಟೈಪ್ ಅದಕ್ಕೆ ಕಟ್ಬಿಟ್ನಿ. ಅಂದ್ರೆ ಗ್ರಿಪ್ ಆಗಿನೂ ಕುಂದಿರ್ತೈತಿ. ಮತ್ತು ಆಮೇಲೆ ಅಳಗ್ಯಾಡಂಗಿಲ್ಲ. ಒಂದು ಸ್ವಲ್ಪ ಬೆಲ್ಲದ ಹಚ್ಚು ಒಂದು ಸ್ವಲ್ಪ ದೊಡ್ಡದಿದ್ದರಿಂದ ಒಂದು ಸ್ವಲ್ಪ ವೇಟ್ ಹೆಚ್ಚಾಯ್ತು. ಮತ್ತು ಸಾರಿ ಅಂತೂ ಅದ್ರಾಗ ಇಡಬಾರ್ದಂತ ಹಾಗಾಗಿ ನಾವು ಸಾರಿ ಹೊರಗಡೆ ಇಟ್ಟಿವಿ. ಅದೆಲ್ಲ ಮುಗಿಗೊಡ್ರೂ ಟೈಮ್ನೂ ಆಯ್ತು. ಅದೆಲ್ಲ ಮುಗಿಸಿ ಆಮೇಲೆ ಊಟ ಆತು ಮಾಡ್ಕೊಂಡ್ರು ಎಲ್ಲರೂ. ಊಟ ಆತು ಮಾಡಿ ದೇವ್ರಿಗೆ ಸಾರಿ ಉಡಿಸ್ಬೇಕಂತಂದು ನಾನು ನಮ್ಮ ಅಕ್ಕ ರೆಡಿ ಮಾಡಾತಿದ್ವಿ. ಆಲ್ಮೋಸ್ಟ್ ಆಲ್ ಸಾರಿ ಉಡಿಸ್ಬೇಕಾದ್ರೆ ಭಾಳ ಲೇಟಾಗಿ ಹೋಯಿತು. ಯಾಕಂತಂದ್ರೆ ನಾನು ಮೊಬೈಲ್ ಒಳಗೆ ನೋಡಿ ವೆರೈಟಿ ಉಡಿಸ್ಬೇಕಂತ ಅಂದ್ಕೊಂಡಿದ್ನಿ ಫಸ್ಟ್ ಟೈಮ್ನು. ಮತ್ತು ಕನ್ಫ್ಯೂಸನ್ನ ಆಗಿ ಹೋಯ್ತು ಆಲ್ಮೋಸ್ಟ್ ಆಲ್. ಒಟ್ಟು ಅದ್ರಾಗಂತೂ ಸೀದನ ನಿಂದ್ರವಲ್ಲಾಗಿತ್ತು. ಸಿಕ್ಕಾಪಟ್ಟಿ ಹೆಂಗೋ ಮಾಡಿ ಸಾರಿ ಉಡಿಸ್ಬಿಟ್ಟಿವಿ ದೇವಿಗೆ. ಮತ್ತು ಸಾರಿ ಉಡ್ಸೋತ್ನಾಗ ನಾನು ವಿಡಿಯೋ ಏನು ಮಾಡ್ಕೊಲಿಲ್ಲ. ಯಾಕಂತಂದ್ರೆ ನನಗೆ ಟೆನ್ಷನ್ ಆಗಿಬಿಡ್ತು, ಇದು ಕರೆಕ್ಟ್ ಆಗ್ತತೆ ಇಲ್ಲೋ ಅಂತಂದು. ಹಾಗಾಗಿ ನಾನು ವಿಡಿಯೋ ಏನು ಮಾಡ್ಕೊಲಿಲ್ಲ. ಎಲ್ಲ ಸಾರಿ ಮ್ಯಾಗನ ವಿಡಿಯೋ ಮಾಡ್ಕೊಂಡು. ಮತ್ತು ಹಾಗಾಗಿ ನಾನು ವಿಡಿಯೋದು ಸಾರಿ ನಾವು ದೇವರಿಗೆ ಹೆಂಗೆ ಉಡಿಸಿವಿ ಅಂತಂದು ವಿಡಿಯೋ ಏನು ಮಾಡಿಲ್ಲ. ಹಂಗೆ ರಾತ್ರಿ ಲೇಟಾಗಿ ಹೋಯಿತು. ಮತ್ತು ಹಂಗೆ ರಾತ್ರಿನ ಎಲ್ಲ ನಾವು ಇದು ಏನೇನು ಸ್ವೀಟ್ ಅಂತೂ ಮಾಡಿದ್ವಿಲ್ಲ ದೇವ್ರಿಗೆ, ಹಾಗಾಗಿ ರಾತ್ರಿನ ಎಲ್ಲ ಹಾಕಿಟ್ಕೋಗ್ತಿದ್ವಿ. ಮತ್ತು ಮುಂಜಾನೆ ಅಂತೂ ಆಗಂಗಿಲ್ಲಲ್ಲ. ಮುಂಜಾನೆ ಅಂತೂ ಅದ್ರಾಗ ಬೇರೆ ನಾವು ಅವತ್ತನ ಟೂರಿಗೆ ಹೋಗೋದೊಂದಿತ್ತು. ಹಾಗಾಗಿ ನಾವು ಜಲ್ದಿನ ಮುಗಿಸಿ ಹೋಗ್ಬೇಕಂತಂದು ಅಂದ್ಕೊಂಡು ಜಲ್ದಿನ ಪ್ರಿಪ್ರೇಷನ್ ಆಯ್ತು. ಅದ್ರಾಗ ಬೇರೆ ಮುಂಜಾನೆನ ಮತ್ತು ಮತ್ತು ಇವರು ಬ್ರಾಹ್ಮಣರ ಬರ್ಗೋಡ್ರನ್ನ ನಾನು ದೇವರ ಪೂಜೆ ಆಯ್ತು ಮಾಡಿ ನಂದು ಬುಕ್ ಆಯ್ತು ಮುಗಿಸಿದ್ದು ನಾನು ಆಲ್ಮೋಸ್ಟ್ ಅಲ್ಲ ಬೆಳಗ್ಗೆನ. ಮತ್ತು ಅಷ್ಟ್ರಾಗ ಒಂದು ಬೇರೆ ಸ್ಯಾರಿ ಉಟ್ಕೊಂಡು ನಾನು ಬೆಳಗ್ಗೆನ ಮುಗಿಸ್ಕೊಂಡ್ಬಿಟ್ಟಿದ್ನಿ. ಮತ್ತು ಆಮೇಲೆ ದೀಪ ಹಚ್ಚೋದು ಮತ್ತು ಆಮೇಲೆ ಬೆಳಗ್ಗೆ ಕಳಸ ಇಡೋದು ಅಷ್ಟೇ ಇಟ್ಟಿದ್ವಿ. ಅಷ್ಟೇ ಸಿಂಪಲ್ಲಾಗಿ ಲುಕ್ ಆಗಿತ್ತು. ನನಗಂತೂ ಚೆನ್ನಾಗಿ ಅನ್ನಿಸ್ತು. ನೀವು ಹೇಳ್ರಿ ಹೆಂಗಾಗಿತ್ತು ನಮ್ದು ದೇವಿಯ ಮಂಗಳ ಗೌರಿ. ಮತ್ತು ನಮಗಂತೂ ಇಷ್ಟ ಅನ್ನಿಸ್ತೆ ದೇವಿ ಅಲಂಕಾರ ಮಾಡೋದತ್ತು. ಮತ್ತು ಅದ್ರಾಗ ಆಲ್ಮೋಸ್ಟ್ ಆಲ್ ನಮಗೆ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ನಾವೆಲ್ಲರೂ ಸೇರಿನ ಮಾಡಿದ್ವಿ. ಮತ್ತು ನಮ್ಮ ಅಕ್ಕರು ಹೆಲ್ಪ್ ಮಾಡಿದರು. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಾನು ವಿಡಿಯೋ ಮುಖಾಂತರ. ಅವರು ಆಲ್ಮೋಸ್ಟ್ ಆಲ್ ಎಲ್ಲರೂ ಎಷ್ಟು ಸೇರಿ ಅದ್ರಾಗ ನಮ್ಮ ಖುಷಿ ಕಾಡಾಗ್ತಿದ್ಲು. ಹಾಗಾಗಿ ನಮ್ಮ ಅಕ್ಕನ ಉಡ್ಸಿದ್ಲು. ನಾನು ಒಂದು ಸ್ವಲ್ಪ ಇದು ಮತ್ತು ಖುಷಿ ಅಂತೂ ಮಧ್ಯಾಹ್ನ ನಿದ್ದೆ ಮಾಡಿದ್ದಿಲ್ಲ. ಹಾಗಾಗಿ ನಾನು ಭಾಳ ಸಿಕ್ಕಾಪಟ್ಟಿ ಒಟ್ಟೆ ಬಿಡವಲ್ಲಾಗಿದ್ಲು. ಹಂಗೆ ಮುಂಜಾನೆ ಆಯ್ತು ಒಂದು ಸ್ವಲ್ಪ ಲೈಟಿಂಗ್ ಹಾಕೊಂಡೀವಿ ನಾವು. ಹಂಗೆ ಒಂದು ಸ್ವಲ್ಪ ಲೈಟಿಂಗ್ ಹಾಕೊಂಡ್ರೆ ಚಲೋ ಅನಿಸ್ತೈತೆ ಅಂತಂದು ಬೆಳಗ್ಗೆನ ಒಂದು ಸ್ವಲ್ಪ ಎಲ್ಲ ದೀಪ ಆತು ಎಲ್ಲ ಬೆಳಗ್ಗೆನ ಇಟ್ಟಿವಿ, ಹೂವಿನ ಅಲಂಕಾರ ಎಲ್ಲ. ಆಮೇಲೆ ದೀಪ ಆತು ಹಚ್ಚಿ ನಾನು ಬುಕ್ ಅವತ್ತು ಓದಿ ಮುಗಿಸ್ಬಿಟ್ಟಿದ್ನಿ. ಅಷ್ಟೇ ದೇವ್ರಿಗೆ ಬಾಗಿನಕ್ಕೆಲ್ಲ ಇದನ್ನು ಪೂಜೆ ಆಯ್ತು ಮಾಡ್ಕೊಂಡೆ.
ಎದ್ದ ಕೂಡಲೇ ಬೇರೆ ಸಾರಿ ಉಟ್ಕೊಂಡು ಎಲ್ಲ ಪೂಜೆ ಮತ್ತು ಆಮೇಲೆ ಬುಕ್ ಓದೋದು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ನಿ. ಯಾಕಂತಂದರೆ ಹಿಕ್ಕಟ ಎಲ್ಲರೂ ಬಂದ್ರೆ ಗದ್ಲು ಆಗ್ತದಲ್ಲ, ಹಾಗಾಗಿ ಓದಾಕೂ ಆಗಂಗಿಲ್ಲ. ಹಾಗಾಗಿ ನಾ ಬೆಳಗ್ಗೆನೇ ಓದಿದ್ನಿ. ಅಷ್ಟೊತ್ತನ ಕೂಡ ನಾನು ರೆಡಿಯಾಗಿ ಬರ್ಬೇಕಂತಂದು ನಾನು ಫಸ್ಟ್ ರೆಡಿಯಾಗಿಬಿಟ್ನಿ. ಮತ್ತು ಆಮೇಲೆ ಇನ್ನೂ ಖುಷಿನೂ ಇದನ್ನು ಮಾಡಿದ್ದಿಲ್ಲ. ಹಾಗಾಗಿ ನಾನು ಆಕಿನ ಖುಷಿ ಅಂತೂ ಲೇಟಾಗಿ ಮಕ್ಕೊಂದಿದ್ಲಲ್ಲ, ಹಾಗಾಗಿ ಲೇಟಾಗಿನೇ ಎದ್ಲು. ಆಮೇಲೆ ನಾ ಎಲ್ಲ ಬುಕ್ಕ ಓದೋದು ಎಲ್ಲ ಪೂಜೆದು ಎಲ್ಲ ಮುಗಿಯೋ ಮಟನೂ ಆಕೆ ಹೇಳಲೇ ಇಲ್ಲ. ಬೆಳಗ್ಗೆ 8 ಗಂಟೆಗೆ ಎದ್ಲು. ಅಷ್ಟೊತ್ತನ ಕೂಡ ನಾನು ಎಲ್ಲ ಮುಗಿಸ್ಕೊಂಡಿದ್ನಿ. ಮತ್ತು ಆಮೇಲೆ ಆಕಿನ ಎಬ್ಬಿಸಿ ಒಂದು ಸ್ವಲ್ಪ ಹಾಲು ಕುಡಿಸಿ ಹೊರಗೆ ಆಟ ಆಡೋಕೆ ಕಳಿಸಿದ್ನಿ. ಅಷ್ಟೊತ್ತನ ಕೂಡ ಆಕಿ ಎಲ್ಲ ಆಟ ಆಡೋದು ಎಲ್ಲ ಮುಗಿಸ್ಕೊಂಡ್ಲು. ಮುಗಿಸ್ಕೊಂಡು ಬರ್ಕೊಡೋಣ ಎಲ್ಲ ಸಾರಿ ಉಟ್ಕೊಂಡು ರೆಡಿ ಆಗಿಬಿಟ್ಟಿದ್ನಿ. ಆಮೇಲೆ ಹಿಕ್ಕಟ್ಟಾಕಿಗೆ ಡ್ರೆಸ್ ಹಾಕಿದ್ರೆ ಅಂತಂದು ಹಾಗಾಗಿ ನಾನು ಎಲ್ಲ ಸಾರಿ ಆಲ್ಮೋಸ್ಟ್ ಆಲ್ ನಾ ಎಲ್ಲ ರೆಡಿನೇ ಆಗಿಬಿಟ್ಟಿದ್ನಿ. ನಾನು ಖುಷಿಯವ್ರ ಪಪ್ಪನೂ ರೆಡಿ ಆಗಿದ್ವಿ. ಮತ್ತು ಖುಷಿಗೆ ಡ್ರೆಸ್ ಹಾಕಿದ್ರಾತು. ಮತ್ತು ಮುಂಚೆನೇ ಹಾಕಿದ್ರೆ ಹೊಲಸು ಮಾಡ್ಕೋತಾಳ. ಹಾಗಾಗಿ ನಾನು ಆಕೆಗೆ ಲಂಗ ಬ್ಲೌಸ್ ತರಿಸಿದ್ದೆ ಆನ್ಲೈನಿಂದ. ಹಾಗಾಗಿ ಲಂಗ ಬ್ಲೌಸಿಗೆ 2 ಜುಟ್ಟ ಕಟ್ಟಿದ್ರೆ ಚಲೋ ಅನಿಸ್ತೈತಿ ಟ್ರೆಡಿಷ್ನಲ್ ಆಗಿ ಅಂತಂದ. ಹಂಗೆ ಕಟ್ಟಿದ್ನಿ. ಆಕೆಗೆ ಚಲೋನು ಕಾಣಾಕ್ತಿದ್ಲಕ್ಕಿ. ಗುಂಡ್ಕ ಜುಟ್ಟ ಹಾಕೊಂಡಿದ್ಲು. ಮತ್ತು ಜುಟ್ಟ ಹಾಕೋಕಂತ್ರು ಕಿರಿಕ್ ಕೊಟ್ಟೆ. ಅದ್ರಾಗ ಡ್ರೆಸ್ ಒಳಗೆ 1-2 ಫೋಟೋ ತೆಗಿಬೇಕಂತಂದ್ರೆ ಸಿಕ್ಕಾಪಟ್ಟಿ ಕಿರಿಕ್ ಮಾಡಿದ್ಲು. ಫೋಟೋ ಅಂತೂ ತೆಗಿಲೇ ಇಲ್ಲ. ನೀವು ಹೊಳ್ಳಾಡ್ಬೇಡ್ಲಿ ಚೋಟ್ಮಿ. ನೋಡು ಎಲ್ಲ ಸೋಗ್ಬೇಕು ನೋಡಕ್ಕಿಗೂ. ಆಗಳ ಬಿಂದಿ ಒಂದು ಕೊಡೋದು ಸಾಕು ಬಿಡಿನ ಪೌಡರ್ ಹಾಗ ಬಿಂದಿ ಕೊಡಿ. ಖುಷಿ ಬೇಕೈತಿ ಮಮ್ಮಿ ಅಕ್ಕಿನ ತೊಂಬೆ ನೋಡಿ ನನ್ನ ಫೋನ್ ಅಲ್ಲೇ ವಿಜಯಕ್ಕ ಎಟ್ರು ಬರ್ರಿ ಸೈತಾಕ ಅದು ತುಂಬೈತ್ರಿ ಅದು ಕೊಟ್ರಿ ಎಲ್ಲೈತಿ ಇದ್ರಾಗಿನ ತಗೊಂಬ ಸೋಕೇಸ್ ಅರ್ಶಿನ ಕುಂಕುಮ ಕೊಡ್ಬೇಕಲ್ರಿ ಆರ್ತಿದ್ರಿ ಆಮೇಲೆ ಇದನ್ನು ಕೊಡ್ರಿ ಇದನ್ನ ಕಡ್ರಿ ಗಂಟಿ ಕೊಡ್ರಿ ಗಂಟೆ ಇಲ್ಲ ಅಂದ್ರೆ ಈ ಮನ್ಯಾಗ ಇಲ್ಲ ತಾಟ ಚಮಚ ಏಟ ಚಮಚ ಸ್ಪೂನ್ ಕೊಡ್ರಿ ಅಂದ್ರೆ ತಂದಿಲ್ಲ ಬಾಸೆ ಅದ್ರಿಂದ ಇದ್ರ ಇದ್ರಿ ಶ್ರೀಮನ್ನಾರಾಯಣಾಧಿಪತೇ ನಮಃ ವಕ್ರತುಂಡಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಕುಮಾರಿಕಾನಾಂ ಸುಕೃತಿ ನಾಮದೇಶಾನಾಂ ಯಜಮಾನದೇಹಸ್ಯ ತಿಲಕಧಾರಣಂ
ಬಿಳಿ ಅರಿವೆ ಬಿಳಿ ಅರಿವೆ ಐತ್ಲಾ ಇಲ್ಲಿ? ಗಣಪತಿ ಮೂರ್ತಿ ಬಿಳಿ ಅರಿವೆ ಐತ್ ನೋಡಪ್ಪ ಇಲ್ಲಿ. ಗಣಪತಿ ಮೂರ್ತಿ ನೋಡಿ ಬರ್ಲಿ ಸಾವಕಾಶ ಬಾ. ನೇತ್ರಸ್ಪರ್ಶನಮ್ಮ ಹನಿ ನೇರಸು ನೇತ್ರಸ್ಪರ್ಶನಮ್ಮ ನಾರಾಯಣ ಮಾಧವಾಯ ಗೋವಿಂದಾಯ ಮಸೂದಾಯ ಶ್ರೀಕರಮಣಾಯ ವಾಮನಾಯ ಋಷಿಕೇಶಾಯ ಪದ್ಮನಾಭಾಯ ದಾಮೋದರಾಯ ಸಂಕರ್ಷಾಯ ಚಿಕ್ಕಿ ಹೊಂಟ ಬಿಗಿ ಬಾ ಇದನ್ನ ಪ್ರತಿಭಾಯ ಇಲ್ಲಿ ಬಿಗಿ ಅಧೋಕ್ಷಾಯ ನಾಶವೇನ್ಮ ಇಲ್ಲಿ ಬಿಗಿ